ಯಾವ ರೀತಿ ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡೋದು ಅಂತ ಹೇಳ್ತಾಯಿದ್ದೀನಿ. ಇಲ್ಲೊಂದು ಆಲೂಗಡ್ಡೆ ತಗೊಂಡು ಮೇಲುಗಡೆ ಸಿಪ್ಪೆ ಎಲ್ಲ ಹುರ್ಕೊಂಡಿದ್ದೀನಿ ನೋಡಿ. ಈ ಥರ ಹುರ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ನಾನು ಮತ್ತೆ ಅದು ಮಧ್ಯಕ್ಕೆ ಕಟ್ ಮಾಡಿರೋದನ್ನ ಮತ್ತೆ ಕಟ್ ಮಾಡ್ತಾಯಿದ್ದೀನಿ ಮಧ್ಯಕ್ಕೆ. ಅದನ್ನು ನೀವು ಉದ್ದುದ್ದು ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲನೂ ಕೂಡ ನಾನು ಆ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ ತಕ್ಷಣ ನೀರಿಗೆ ಹಾಕಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. 70% ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡಾದ್ಮೇಲೆ ಒಂದು ಕಾಟನ್ ಟವಲ್ ತಗೊಂಡು ನಾನಿಲ್ಲಿ ಒರೆಸ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೀರಂಶ ಇರುತ್ತಲ್ಲ ಅದು ಹೋಗಲಿ ಅಂತ. ಅದಾದಮೇಲೆ ಸ್ವಲ್ಪ ನಾನು ಇಲ್ಲಿ ಬಿಸಿ ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಎಷ್ಟು ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಫ್ರೆಂಚ್ ಫ್ರೈ ರೆಡಿ ಆಯಿತು ನೋಡಿ. ಮನೆಯಲ್ಲೇ ಮಾಡ್ಬೋದು, ನೀವು ಒಂದು ಸರಿ ಟ್ರೈ ಮಾಡಿ.